ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ನಾನು ಶ್ವೇತಾ ದಾವಣಗೆರೆ. ಸ್ನೇಹಿತರೆ, ಸೂರ್ಯ ನಮಸ್ಕಾರ ಅಥವಾ ಸೂರ್ಯ ಉಪಾಸನೆ ಮಾಡುವ ಪದ್ಧತಿ ಅಂದರೆ ಅದು ಮಂತ್ರ, ಜಪ, ನಮಸ್ಕಾರ ಮತ್ತು ಪ್ರಾಣಾಯಾಮಗಳಿಂದ ನೆರವೇರುವಂಥದ್ದು. ಆಯುರ್ವೇದ ಶಾಸ್ತ್ರವು ಸೂರ್ಯನನ್ನ ಆರೋಗ್ಯದ ದೇವತೆ ಎಂದಿದೆ. ಸೂರ್ಯ ನಮಸ್ಕಾರದಲ್ಲಿ ಧಾರ್ಮಿಕ ಅನುಷ್ಠಾನವೂ ಇದೆ. ಸೂರ್ಯ ನಮಸ್ಕಾರವು ಸೂರ್ಯೋದಯದ ಪ್ರಾತಃ ಕಾಲದಲ್ಲಿ ಮಾಡುವ ಒಂದು ಮಾನಸ ಪೂಜೆಯೂ ಹೌದು. ಆದುದರಿಂದ ಸೂರ್ಯ ನಮಸ್ಕಾರಗಳನ್ನು ದೈವಿಕ ವ್ಯಾಯಾಮವೆಂದೇ ಕರೆಯುತ್ತಾರೆ. ಆರು ವರ್ಷದ ಬಾಲಕರಿಂದ ಹಿಡಿದು ವೃದ್ಧರು, ಸ್ತ್ರೀ, ಪುರುಷರು ಈ ಸೂರ್ಯ ನಮಸ್ಕಾರಗಳಿಂದ ದೈವಿಕ ಪ್ರಭೆಯುಳ್ಳ ಆರೋಗ್ಯವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಬಹುದೆಂಬ ಹೆಗ್ಗಳಿಕೆ ಸೂರ್ಯ ನಮಸ್ಕಾರಕ್ಕಿದೆ. ಭಾರತದಲ್ಲಿ ವೇದಕಾಲದಿಂದ ಸೂರ್ಯ ನಮಸ್ಕಾರಗಳು ಪ್ರಚಲಿತದಲ್ಲಿವೆ. ಸೂರ್ಯನು ಪ್ರತ್ಯಕ್ಷ ದೇವತೆ. ಸೃಷ್ಟಿಯ ದೇವಾತ್ಮಗಳಿಗೆ ಜೀವಿಸುವುದಕ್ಕೆ ಚೈತನ್ಯ ನೀಡುವ ಶಕ್ತಿಯ ವರ ನೀಡುವವನು ಸೂರ್ಯ. ಅವನಿಂದಲೇ ಹಗಲು, ರಾತ್ರಿ, ಮೋಡ, ಮಳೆ ಉಂಟಾಗುತ್ತವೆ. ಉದಯದಿಂದ ಹಸ್ತದವರೆಗೂ ಬೆಳಕು ಮತ್ತು ಉಷ್ಣತೆ ನೀಡಿ ನಮ್ಮೆಲ್ಲರಲ್ಲೂ ಉತ್ಸಾಹ ಮೂಡಿಸುವವನು ಸೂರ್ಯದೇವ. ದವಸ, ಧಾನ್ಯ, ಹೂವು, ಹಣ್ಣುಗಳ ನಿರ್ಮಾಣದಲ್ಲೂ ಅವನದ್ದೇ ಪ್ರಧಾನ ಪಾತ್ರ. ಮಾನ ಅಪಮಾನ, ಯಶ ಅಪಯಶ, ಉತ್ಥಾನ ಪತನ ಇಂತಹ ಪರಸ್ಪರ ವಿರೋಧಿ ಪರಿಸ್ಥಿತಿಗಳಲ್ಲೂ ಮಹಾನ್ ವ್ಯಕ್ತಿಗಳೇ ಸ್ಥಿರಚಿತ್ತರಾಗಿರುತ್ತಾರೆ. ಹಾಗೆ ಸರ್ವರಿಗೂ ಪ್ರಸನ್ನತೆಯನ್ನ ನೀಡುವವನೇ ಸೂರ್ಯ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಸೂರ್ಯ ನಮಸ್ಕಾರ ಮಾಡುವ ವಿಧಾನ ಹಾಗೂ ಅದರಿಂದ ಲಭಿಸುವ ಫಲಗಳು ಎಂಥದ್ದು ಅನ್ನೋದನ್ನ ತಿಳಿದುಕೊಳ್ಳೋಣ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಇನ್ನು ನಮ್ಮ ನಂಬಿಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಸ್ನೇಹಿತರೆ, ನಾವು ಏನನ್ನ ನೋಡುತ್ತೇವೆಯೋ ಅದರಂತೆಯೇ ನಮ್ಮ ವಿಚಾರಗಳು ಬದಲಾಗುತ್ತವೆ ಎನ್ನುತ್ತಾರೆ ದೊಡ್ಡವರು. ಹಾಗೆಯೇ ಪ್ರಾತಃ ಕಾಲ ಸೂರ್ಯನನ್ನು ನೋಡುತ್ತಾ ಸೂರ್ಯ ನಮಸ್ಕಾರ ಮಾಡಿದರೆ ಅವನಂತೆಯೇ ತೇಜಸ್ವಿಗಳಾಗುತ್ತೇವೆ ಎನ್ನುತ್ತದೆ ವೇದ. ಅದಕ್ಕಾಗಿ ಸೂರ್ಯ ನಮಸ್ಕಾರ ನಿಯಮಗಳು ಹೀಗೇ ಇರಬೇಕೆಂದಿದೆ. ವಯಸ್ಸಿನ 6ನೇ ವರ್ಷದಿಂದಲೂ ಸೂರ್ಯ ನಮಸ್ಕಾರ ಮಾಡಲು ಪ್ರಾರಂಭಿಸಬಹುದು. ಸ್ತ್ರೀ, ಪುರುಷರು, ವೃದ್ಧರು ಕೂಡ ಸೂರ್ಯ ನಮಸ್ಕಾರ ಮಾಡಬಹುದು. ಸೂರ್ಯ ನಮಸ್ಕಾರದ ಸಮಯ ಪ್ರಾತಃ ಕಾಲ 8 ಗಂಟೆಯವರೆಗೆ ಮತ್ತು ಸಂಜೆ 5ರ ನಂತರ ಮಾಡಬಹುದು. ಸೂರ್ಯೋದಯದ ವೇಳೆ ಬಹಳ ಅತ್ಯುತ್ತಮವಾದ ಯೋಗ ಪ್ರಾಪ್ತವಾಗುತ್ತೆ. ಗಾಳಿ, ಬೆಳಕು ಇರುವ ಸ್ವಚ್ಛ ಜಾಗದಲ್ಲಿ ಸೂರ್ಯ ನಮಸ್ಕಾರ ಮಾಡಬೇಕು. ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯನ ಕಿರಣಗಳು ಮೈ ಮೇಲೆ ಬೀಳುವಂತೆ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ನೆಲದ ಮೇಲೆ ಸ್ವಚ್ಛ ಜಮಖಾನ ಹಸಿರಬೇಕು. ಪ್ಲಾಸ್ಟಿಕ್ ಚಾಪೆ ಬಳಸಬಾರ್ದು. ಆರಾಮದಾಯಕ ಉಡುಪು ಧರಿಸಿದರೆ ಉತ್ತಮ. ಸೂರ್ಯ ನಮಸ್ಕಾರ ಬರೀ ಹೊಟ್ಟೆಯಲ್ಲಿ ಮಾಡಬೇಕು. ಇನ್ನು ಪ್ರಾರಂಭದಲ್ಲಿ 12 ಸೂರ್ಯ ನಮಸ್ಕಾರಗಳಿಂದ ಪ್ರಾರಂಭಿಸಬೇಕು. ಅಭ್ಯಾಸವಾದಂತೆ ಹೆಚ್ಚಿಸಿಕೊಳ್ಳಬಹುದು. ಅದು ಸೂರ್ಯನ 12 ಹೆಸರುಗಳನ್ನು ಹೇಳುತ್ತಾ ನಮಸ್ಕರಿಸಬೇಕು. ಈ ಸಮಯದಲ್ಲಿ ಆರೋಗ್ಯದಲ್ಲೇನಾದರೂ ಏರುಪೇರಾದರೆ ತಕ್ಷಣ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಸೂರ್ಯ ನಮಸ್ಕಾರಗಳಿಂದ ಉಸಿರಾಟ, ರಕ್ತ ಸಂಚಾರ, ಮೆದುಳು ಚುರುಕುತನ, ಸ್ನಾಯುಗಳ ಬಲವರ್ಧನೆ ಎಲ್ಲವನ್ನೂ ಸುಧಾರಿಸಬಹುದು. ಇದನ್ನೇ ಶ್ಲೋಕ ಈ ರೀತಿ ವಿವರಿಸುತ್ತೆ. ಬಲಸ್ವಾಸ್ಥ್ಯಸ್ಯ ದೇಹಸ್ಯ ಚಿತ್ತಸ್ಯ ಚ ವಿಶುದ್ಧಯೇ ಕೂರ್ಮಃ ಸೂರ್ಯ ನಮಸ್ಕಾರನ್ ಯಥಾ ಶಾಸ್ತ್ರಂ ದಿನೇ ದಿನೇ ಎನ್ನುತ್ತೆ. ಅಂದರೆ ಪ್ರತಿ ಸೂರ್ಯ ನಮಸ್ಕಾರದಲ್ಲಿ ಮೆದುಳು, ಎದೆ, 2 ಕೈ, 2 ಮೊಣಕಾಲು, 2 ಮುಂಗಾಲು, ದೃಷ್ಟಿ, ವಾಣಿ ಮತ್ತು ಮನಸ್ಸಿನ ಏಕಾಗ್ರತೆ ದಿನೇ ದಿನೇ ವೃದ್ಧಿಯಾಗುತ್ತೆ. ಆದುದರಿಂದ ಇವುಗಳನ್ನು ಅಷ್ಟಾಂಗ ನಮಸ್ಕಾರಗಳೆನ್ನುತ್ತಾರೆ. ಪ್ರಾರಂಭದಲ್ಲಿ ಓಂ ಮಂತ್ರ, ಓಂಕಾರ ಇದು ಪ್ರಣವ ಮಂತ್ರ. ಮನುಷ್ಯನಿಗೆ ಉಸಿರೇ ಜೀವಾಳ. ಸರಿಯಾದ ಉಸಿರಾಟ ದೀರ್ಘ ಆಯುಷ್ಯನ ಗುಟ್ಟು ಎನ್ನುತ್ತೆ ಆಯುರ್ವೇದ. ಓಂಕಾರವನ್ನು ಆ, ಉ, ಮಾ ಎಂದು ದೀರ್ಘವಾಗಿ ಉಚ್ಚರಿಸಿದಾಗ ಆಮ್ಲಜನಕ ಮತ್ತು ಅಂಗಾರಾಮ್ಲಗಳ ವಿನಿಮಯ ತೃಪ್ತಿಕರವಾಗಿ ರಕ್ತ ಶುದ್ಧವಾಗುತ್ತೆ.
ನಂತರ ಬೀಜ ಮಂತ್ರಗಳಾದ ರಾಮ್ ಎಂದು ಉಚ್ಚರಿಸಿದರೆ ಹೃದಯದ ಬಡಿತ ಹಿಡಿತದಲ್ಲಿರುತ್ತೆ ಮತ್ತು ರಕ್ತ ಶುದ್ಧವಾಗುತ್ತೆ. ಕೆಮ್ಮು, ಅಸ್ತಮಾ, ಕ್ಷಯ ಮುಂತಾದ ಶ್ವಾಸಕೋಶದ ವಿಕಾರಗಳು ಶಮನಗೊಳ್ಳುತ್ತವೆ. ಇನ್ನು ಹ್ರೀಂ ಮಂತ್ರದಿಂದ ಶ್ವಸನೇಂದ್ರಿಯಗಳು ಕಾರ್ಯಕ್ಷಮಗೊಳ್ಳುತ್ತವೆ. ಹ್ರೂಂ ಮಂತ್ರದಿಂದ ಯಕೃತ್, ಪ್ಲೇಹ, ಚಿಕ್ಕ ಮತ್ತು ದೊಡ್ಡ ಕರಳು, ಪಕ್ಕೆ, ನಾಭಿ ಕೇಂದ್ರ ಇವುಗಳ ಸಾಮರ್ಥ್ಯ ಬೆಳೆಯುತ್ತದೆ. ಹ್ರೈಂ ಮಂತ್ರದಿಂದ ಮೂತ್ರಪಿಂಡಗಳ ಕ್ಷಮತೆ ಬೆಳೆಯುತ್ತದೆ. ಮೂತ್ರನಳಿಕೆಗಳು ಸ್ವಸ್ಥವಾಗಿರುತ್ತವೆ. ಹೌಂ ಮಂತ್ರದಿಂದ ಮಲಬದ್ಧತೆ ಸ್ವಸ್ಥವಾಗಿದ್ದು ಯಾವುದೇ ಮಲಬದ್ಧತೆ ಇದ್ದರೂ ಸರಿ ಹೋಗುತ್ತೆ. ಇನ್ನು ಹ್ರ ಮಂತ್ರದಿಂದ ಕಂಠ, ಎದೆ ಮೇಲೆ ಒಳ್ಳೆ ಪರಿಣಾಮ ಬೀರಿ ದೋಷಗಳು ದೂರವಾಗುತ್ತವೆ. ಈ ಎಲ್ಲ ಬೀಜ ಮಂತ್ರಗಳನ್ನು ಉಚ್ಚರಿಸುವುದರಿಂದ ಶರೀರದ ಎಲ್ಲ ಇಂದ್ರಿಯಗಳಲ್ಲಿ ಚೈತನ್ಯ ಉಂಟಾಗಿ ಅವು ಉತ್ತೇಜನಗೊಂಡು ಯೋಗ್ಯವಾಗಿ ಕಾರ್ಯತತ್ವಪರವಾಗುತ್ತವೆ. ರಕ್ತ ಶುದ್ಧವಾಗಿ ರೋಗ ಪ್ರತಿಕಾರಕ ಶಕ್ತಿ ಬೆಳೆಯುತ್ತದೆ. ಆತ್ಮವಿಶ್ವಾಸ ಬೆಳಗುತ್ತದೆ. ಮನಸ್ಸು ಪ್ರಸನ್ನತೆ ಪಡೆಯುತ್ತದೆ. ಮಾನಸಿಕ ತೊಂದರೆಗಳು ಶಮನವಾಗುತ್ತವೆ. ಬೀಜ ಮಂತ್ರಗಳನ್ನು ಹೇಳಿದ ನಂತರ ಸೂರ್ಯ ನಮಸ್ಕಾರದ 12 ನಾಮಗಳನ್ನು ಹೇಳುತ್ತಾ 12 ನಮಸ್ಕಾರಗಳನ್ನು ಮಾಡಬೇಕು. 12 ನಮಸ್ಕಾರಗಳಲ್ಲಿ 6 ಬೀಜ ಮಂತ್ರಗಳನ್ನು 2 ಬಾರಿ ಹೇಳಬೇಕಾಗುತ್ತೆ. ಸೂರ್ಯನ ಹೆಸರುಗಳಾದ ಮಿತ್ರ, ರವಿ, ಸೂರ್ಯ, ಭಾನು, ಖಗ, ಪೋಷ, ಹಿರಣ್ಯಗರ್ಭ, ಮರೀಚಿ, ಆದಿತ್ಯ, ಸವಿತಾ, ಅರ್ಕ, ಭಾಸ್ಕರ. ಮೊದಲ ನಮಸ್ಕಾರದ ಪ್ರಾರಂಭದಲ್ಲಿ ಓಂ ರಾಮ್ ಮಿತ್ರಾಯ ನಮಃ ಎಂದು ಹೇಳುತ್ತಾ ನಮಸ್ಕಾರ ಹಾಕಬೇಕು. ನಮಸ್ಕಾರದ 12 ಸ್ಥಿತಿಗಳಲ್ಲಿ 6 ಎಡಕಾಲ ಮೇಲೂ 6 ಬಲಕಾಲ ಮೇಲೂ ಹಾಕುತ್ತಾರೆ. ಮಂತ್ರ ಹೇಳುವಾಗ ಎದೆಯ ಬಳಿ ಕೈ ಜೋಡಿಸಿರಬೇಕು. ದೃಷ್ಟಿ ಎದುರು ನೋಡುತ್ತಾ ಶರೀರವನ್ನು ಸಹಜವಾಗಿ, ಸರಳವಾಗಿ, ದಿಟ್ಟವಾಗಿರಬೇಕು. ನಿಯಮದಿಂದ ನಮಸ್ಕಾರ ತೊಡಗಿದರೆ ಎಷ್ಟು ನಮಸ್ಕಾರಗಳು ಹಾಕಿದರೂ ಏದುಸಿರು ಉಂಟಾಗುವುದಿಲ್ಲ. ರಕ್ತ ಸಂಚಾರವು ಯೋಗ್ಯವಾಗಿರುತ್ತೆ. ಒಂದು ನಮಸ್ಕಾರದಲ್ಲಿ 3 ಪ್ರಾಣಾಯಾಮಗಳಾಗುತ್ತವೆ. ಪ್ರಾಣಾಯಾಮವೆಂದರೆ ಶ್ವಾಸ ಉಚ್ಛ್ವಾಸದ ಮೇಲೆ ನಿಯಂತ್ರಣವು. ಶ್ವಾಸ ಒಳಗೆ ತೆಗೆದುಕೊಳ್ಳುವುದು ಪೂರಕ. ಶ್ವಾಸವನ್ನು ಒಳಗೆ ಹಿಡಿದಿಡುವುದು ಕುಂಭಕ. ಶ್ವಾಸ ಹೊರಗೆ ಬಿಡುವುದು ರೇಚಕ. ಒಂದು ನಮಸ್ಕಾರದಲ್ಲಿ 8 ಯೋಗಾಸನ ಮಾಡುವ ಕ್ರಿಯೆಯನ್ನು ಸಾವಕಾಶವಾಗಿ ಮಾಡಬೇಕು. ಕೆಲವು ಕ್ಷಣ ಆ ಯೋಗಾಸನದಲ್ಲಿ ಸ್ಥಿರವಾಗಿರಬೇಕು. ಇನ್ನು 12 ನಾಮಮಂತ್ರಗಳ ಅರ್ಥ ಈ ರೀತಿ ಇದೆ. ಓಂ ಹ್ರಾಂ ಮಿತ್ರಾಯ ನಮಃ ಅಂದರೆ ನಮ್ಮ ಮಿತ್ರನಿಗೆ ನಮಸ್ಕಾರ. ಓಂ ಕ್ರೀಂ ರವಯೇ ನಮಃ ಅಂದರೆ ಬೆಳಗುವವನಿಗೆ ನಮಸ್ಕಾರ. ಇನ್ನು ಓಂ ಹ್ರೂಂ ಸೂರ್ಯಾಯ ನಮಃ ಅಂದರೆ ಸೂರ್ಯನಿಗೆ ನಮಸ್ಕಾರ. ಓಂ ಹೈಂ ಭಾನವೇ ನಮಃ ಅಂದರೆ ಪ್ರಕಾಶ ನೀಡುವವನಿಗೆ ನಮಸ್ಕಾರ. ಇನ್ನು ಓಂ ಹೈಂ ಖಗಾಯ ನಮಃ ಅಂದರೆ ಆಕಾಶದಲ್ಲಿ ವಿಹರಿಸುವವನಿಗೆ ನಮಸ್ಕಾರ. ಓಂ ಋ ಪೂಷ್ಣೈ ನಮಃ ಅಂದರೆ ಪೋಷಣೆ ನೀಡುವವನಿಗೆ ನಮಸ್ಕಾರ. ಇನ್ನು ಓಂ ರಾಮ್ ಹಿರಣ್ಯಗರ್ಭಾಯ ನಮಃ ಅಂದರೆ ಚಿನ್ನದಂತೆ ಹೊಳೆಯುವವನಿಗೆ ನಮಸ್ಕಾರ. ಓಂ ಕ್ರೀಂ ಮರೀಚಯ ನಮಃ ಅಂದರೆ ಪ್ರಜ್ಞೆ ನೀಡುವವನಿಗೆ ನಮಸ್ಕಾರ. ಓಂ ಹ್ರೂಂ ಆದಿತ್ಯಾಯ ನಮಃ ಅಂದರೆ ಅದಿತಿಯ ಪುತ್ರನಿಗೆ ನಮಸ್ಕಾರ. ಓಂ ಹೈಂ ಸವಿತ್ರೇ ನಮಃ ಅಂದರೆ ತಾಯಿಯಂತೆ ಆರೈಕೆ ಮಾಡುವವನಿಗೆ ನಮಸ್ಕಾರ. ಓಂ ಹ್ರೌಂ ಅರ್ಕಾಯ ನಮಃ ಅಂದರೆ ಜಗತ್ತಿನ ಸಾರವಾಗಿರುವವನಿಗೆ ನಮಸ್ಕಾರ. ಓಂ ಹೃ ಭಾಸ್ಕರಾಯ ನಮಃ ಅಂದರೆ ಪ್ರಕಾಶ ನೀಡುವವನಿಗೆ ನಮಸ್ಕಾರ ಎಂದಾಗುತ್ತೆ. ಸ್ನೇಹಿತರೆ, ಈ ಮಂತ್ರಗಳು ಚಿಕ್ಕದಾಗಿದ್ದರೂ ಓಂ ಹೇಳುವ ಪ್ರಕ್ರಿಯೆಯಲ್ಲಿ ಶರೀರದ ಪ್ರತಿ ಅಣುರಣ ಕಣಗಳಲ್ಲಿ ಪ್ರಾಣವಾಯುವಿನ ಪೂರೈಕೆಯಾಗುತ್ತೆ. ಬೀಜ ಮಂತ್ರಗಳನ್ನು ಉಚ್ಚರಿಸುವಾಗ ಶರೀರದಲ್ಲಿ ಕಂಪನಗಳ ನಿರ್ಮಾಣವಾಗುತ್ತವೆ. ಅದರಿಂದ ಶ್ವಾಸಕೋಶ, ಹೃದಯಗಳಿಗೆ ಬಲ ಪ್ರಾಪ್ತವಾಗಿ ಹೊಟ್ಟೆಗೆ ವ್ಯಾಯಾಮ ಸಿಗುತ್ತೆ. ಅರ್ಥಾನುಸಂಧಾನದಿಂದ ಮಂತ್ರಗಳನ್ನು ಹೇಳುವಾಗ ಭಾವ ಭಕ್ತಿಗಳುಂಟಾಗಿ ಮನಸ್ಸಿನ ಪ್ರಸನ್ನತೆ ಬೆಳೆಯುತ್ತೆ. ಮಂತ್ರಗಳನ್ನು ಮನಸ್ಸಿನಲ್ಲಿಯೂ ಹೇಳುತ್ತಾರೆ. ಆಗ ವಿಶಿಷ್ಟ ಪ್ರಕಾರದ ಕಂಪನಗಳು ಉಂಟಾಗಿ ಶರೀರ ಸ್ವಾಸ್ಥ್ಯ ಬೆಳೆಯುತ್ತದೆ. ಮಂತ್ರಗಳಿಂದ ಏಕಾಗ್ರತೆ ಉಂಟಾಗುತ್ತೆ. ಹೀಗೆ ಬೆಳಗ್ಗೆ ಅಥವಾ ಸಂಜೆಯ ಹೊತ್ತು ಸೂರ್ಯ ನಮಸ್ಕಾರ ಮಾಡಿದ್ದೇ ಆದಲ್ಲಿ ಸೂರ್ಯನ ತೇಜಸ್ಸು ನಮ್ಮನ್ನು ಉಜ್ವಲಿಸೋಕೆ ಶುರುವಾಗುತ್ತೆ.
ನಿಮ್ಮ ಎಲ್ಲ ಕನಸುಗಳು ಬಯಕೆಗಳೆಲ್ಲವೂ ಕಾರ್ಯಗತವಾಗುತ್ತೆ. ಅಲ್ಲಿಗೆ ನಿಮ್ಮ ಮನಸ್ಸು ಶಾಂತವಾಗಿ ಈ ಪ್ರಕೃತಿಯಲ್ಲಿ ನಮಗೆ ದೊರಕಿರುವ ಜನ್ಮದ ಕುರಿತಾಗಿ ಧನ್ಯತಾ ಭಾವ ಮೂಡುತ್ತೆ. ಸದಾಕಾಲ ಅದೆಂಥದ್ದೇ ಸಂದರ್ಭಗಳಿದ್ದರೂ, ಪರಿಸ್ಥಿತಿಗಳು ಎದುರಾದರೂ ತಾಳ್ಮೆಯಿಂದ, ಸಮಚಿತ್ತದಿಂದ ಆ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮನಸ್ಸು ಕೇಂದ್ರೀಕರಿಸಿ ಬೆಟ್ಟದಂತಹ ಕಷ್ಟ ಮಿಂಚಿನಂತೆ ಬೆಳಗಿ ಮರೆಯಾಗುತ್ತದೆ. ಇವಿಷ್ಟು ಸೂರ್ಯ ನಮಸ್ಕಾರದ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.